ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶಾಸಕ ಬಸನಗೌಡ ಪಾಟೀಲ್ ವಿರುದ್ಧ ಬಿಜೆಪಿ ಮುಖಂಡ ವಿಜಯಗೌಡ ಪಾಟೀಲ್ ವಾಗ್ದಾಳಿ. ವಿಜಯಪುರ ನಗರದಲ್ಲಿ ವಿಜಯಗೌಡ ಪಾಟೀಲ್ ಹೇಳಿಕೆ. ವರದಿ ರವಿಕುಮಾರ್ ಸಿಂಗ್ಗೆ ಭಾರತ ರತ್ನ 26 ನ್ಯೂಸ್ ಚಾನಲ್ ಸಂಪಾದಕರು ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗೆ ಸಂಪರ್ಕಿಸಿ ಫೋನ್ ನಂಬರ್ 9964266674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಬಸನಗೌಡ ಧರ್ಮಕಡ್ಲಿ ಬಸನಗೌಡ ಪಾಟೀಲ್ ಅಲ್ಲ, ಧರ್ಮಕಡ್ಲಿ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಧರ್ಮಕಡ್ಲಿ ಅಂಥೇಳಿ ಒಪ್ಕೊಂಡ್ರು. ಅವರು ಒಪ್ಕೊಂಡು ಏನು ಹೇಳ್ತಾರಪ್ಪ ಅಂತಂದ್ರೆ, ಶ್ರೀಶೈಲಕ್ಕೆ ಹೋಗೋ ಮುಂದೆ ಯಾರ್ಯಾರು ಹೋಗೋ ಮುಂದೆ ಅವ್ರ ಜಮೀನಲ್ಲಿ ಕುದುರೆ ಮೇಲೆ ಹೋಗೋರು ಕಡ್ಲಿ ತಿಂದು ಬರೋ ತನ ಏಟು ತಿಂದರೂ ಕಲಸ ಹಾಕಿದ್ದಿಲ್ಲ, ಕಡ್ಲಿ ನಮ್ಮಲ್ಲಿ ಉಳಿತಿತ್ತು, ನಾವು ಕಡ್ಲಿ ತಿನ್ನಿಸ್ತಿದ್ದೇವೆ ಅಂತ ಹೇಳೋದು. ಮಿಸ್ಟರ್ ಧರ್ಮಕಡ್ಲಿ, ನೀನು ಮೊದಲು ಏನಿದ್ದೆ ಅನ್ನೋದು ಮೊದಲು ಆತ್ಮಲೋಕನ ಮಾಡ್ಕೋ. ನೀನು ಮೊದಲು ಏನಿದ್ದೆ ಅನ್ನೋದನ್ನು ಆತ್ಮಲೋಕನ ಮಾಡಿಕೊಂಡು ಜನರಿಗೆ ತಪ್ಪು ದಾರಿ ಎಳೆಯೋದು ಬೇಡ. ನೀನು ಜೋಡ್ಗುಮುಟ್ಟು ಮುಂದೆ ನಿಂತು ಮ್ಯಾಕ್ಸಿ ಕ್ಯಾಬ್ನಲ್ಲಿ ಚಡ್ಚಾಣ್ ಸಿಂದಗಿ ಇಂಡಿ ಅಂತೇಳಿ ಒದರೋದು ಮರ್ತಿ. ಎರಡನೇದು ಏನಪ್ಪ ಅಂತಂದ್ರೆ, ನಿನಗೆ ನಿನ್ನ ಇತಿಹಾಸ ಏನಾದರೂ ಇತ್ತು ಅಂದ್ರೆ, ನಿನ್ನ ಎಲ್ಲಿ ಯಾವ ಊರಾಗ ನಿಂದು ಜಮೀನಿತ್ತು ಅಂದ್ರೆ ಆವಾಗಿನ ಕಾಲದಾಗ, ಈಗಿನ ಕಾಲದಂತೂ ಬಿಡು, ಈಗಂತೂ ನೀ ಭಾಳ ಆಸ್ತಿ ಮಾಡಿದಿ. ಯಾರ್ದೋ ಎಲ್ಲಮ್ಮನ ಜಾತ್ರೆ ಒಳಗೆ ಯಾರ್ದೋ ಜಾತ್ರೆ ನಿಂದು ಜಾತ್ರೆ ಹೊಂಟು ಬಿಟ್ಟದ. ಆದರೆ ನೀನು ನನ್ನ ಹೆಸರು ಅವಾಗ ಹಚ್ಚಡೋದಿಲ್ಲ, ನಾವು ಏನೋ ದೇಸಾಯರಿದ್ದೆವು ಅಂತ ನೀನು ಏನು ಹೇಳ್ತಿ. ಇದಕ್ಕೆ ನಾ ಏನು ಉತ್ತರ ಕೊಡಲಿ? ಇದಕ್ಕೆ ನಾನು ನಿನ್ನ ಭಾಷೆದಾಗ ಉತ್ತರ ಕೊಡಲಿ? ನಿನ್ನ ಭಾಷೆದಾಗ ನಾವು ಉತ್ತರ ಕೊಟ್ಟದ ಅದು ಏನಾಗ್ತದನ್ನು ಆತ್ಮಲೋಕನ ನೀನು ಮಾಡ್ಕೋ. ಅದಕ್ಕೆ ನಾ ಹೇಳಕ್ಕೆ ಹೋಗಂಗಿಲ್ಲ. ಯಾವುದೇ ತಂದೆ ತಾಯಿಗೆ ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ಬೇಕಾಗ್ತದೆ. ಅವಾಗ ಹಚ್ಚಡೋದಿಲ್ಲ ಅಂತಂದ್ರೆ ಅರ್ಥ ಏನಿದು? ಹಚ್ಚಡೋದಂತೆ ಹಿಂದೆ ಇದ್ದಿರ್ಬೋದು, ಇತಿಹಾಸದಲ್ಲಿ ಯಾವಾಗಿತ್ತು ನಮಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ 300 ವರ್ಷ ಇತಿಹಾಸ ನಮ್ಮ ಮನೆತನದ್ದು. ಆದರೆ ನೀ ನಮ್ಮ ಬಗ್ಗೆ ಮಾತಾಡೋಕ್ಕಿಂತ ಮೊದಲ ನೀವು ಪಾನ್ ಶಾಪ್ದಲ್ಲಿ ಜೀವನ ಮಾಡಿದವರು, ನಿಮ್ಮ ತಂದೆಯವರು ಪಾನ್ ಶಾಪ್ದಾಗ ಹಿಡ್ಕೊಂಡು ಜೀವನ ಮಾಡಿ, ನಮ್ಮ ತಂದೆ ನೌಕರಿ ಮಾಡಿರ್ಬೋದು, ನಮ್ಮ ತಂದೆ ಗಂಟೆ ಬಡಿದಿರ್ಬೋದು. ಬಿಜಾಪುರದಲ್ಲಿ ನಾವೆಲ್ಲೇ ಹೊಂಟರು ಸಿದ್ದಪ್ಪಣ್ಣಗ ಬೇಟ ಜಾರಬೇಕು ಅಂಥೇಳಿ ಈ ಮಾತನ್ನು ನಾನು ಮೊನ್ನೆ ಹೇಳಿದ್ದೀನಿ. ಇವತ್ತಾದರೂ ಇವತ್ತು ನಮ್ಮ ತಂದಿನ ಇಡೀ ಸಮಾಜದ ಎಲ್ಲ ಸಮಾಜ ನಮ್ಮನ್ನು ಗುರುತಿಸ್ಕೋತಾರೆ. ನಿನಗೇನರ ಮಾನ ಮರ್ಯಾದೆ ನಿನಗಿತ್ತು ಅಂದ್ರೆ ಮರ್ಯಾದೆ ಇಟ್ಕೊಂಡು ಮಾತಾಡು. ನಿನಗೆ ಮೊನ್ನೆ ಒಂದು ಮಾತು ಹೇಳಿ, ನಾನು ಏನು ಗಳಿಸಿದಿಲ್ಲ ತೊಡೆ ಮುಚ್ಕೊಂಡು ತಿನ್ನು ಅಂಥೇಳಿ. ನೀ ತೊಡೆ ಮುಚ್ಕೊಂಡು ತಿಲ್ಲಾರ್ದೆ ಏನು ಸುಳ್ಳಿಕೆ ಏನ್ರಿ ನೀ ಏನು ಹೇಳ್ತಿಲ್ಲ. ಈ ಹೇಳಿಕೆಗೆ ನಾವು ಎಲ್ಲನೂ ತಯಾರಾಗಿ ಬಿದ್ದಿದ್ದೀವಿ, ನಾವೆಲ್ಲಕ್ಕೂ ತಯಾರಿದ್ದೀವಿ. ಜೀವನದಲ್ಲಿ ಯಾವಾಗ ನಮ್ಮ ತಂದೆ ಹೆಸರು ಇವತ್ತು ನೀನು ತೊಗೊಂಡು ಏನು ಕೊಂಡಾಡಕತ್ತಿ, ಇನ್ನು ಮುಂದೆ ನೀನು ಇತಿಹಾಸನ ತೆಗಿಬೇಕಾಗ್ತದೆ, ನಿನ್ನ ಭಾಷೆದಲ್ಲಿ ನಾವು ಮಾತಾಡ್ಬೇಕಾಗ್ತದೆ. ಇದನ್ನು ನಿನಗೆ ಎಚ್ಚರಿಕೆ ಗಂಟೆ ಕೊಡ್ತೀನಿ. ನಾನು ನಿನಗೆ ಎಲ್ಲಿ ಬೇಕಾದಲ್ಲಿ ಸಿಗು ನೀನು. ನಾನು ನಿನಗೆ ಬಂದು ನಿನ್ನ ಕೇಳೋಂಥ ಧೈರ್ಯ ಭಗವಂತ ನನಗೆ ಕೊಟ್ಟಾನ. ಮತ್ತು ನಿನ್ನ ತಾಕತ್ತಿತ್ತಂದ್ರೆ ನೀನು ಗಾಂಧಿ ಚೌಕಿಗೆ ಬಾ, ನಾನು ತಾಕತ್ತಿದ್ರೆ ನಾನು ಗಾಂಧಿ ಚೌಕಿಗೆ ಬರ್ತೀನಿ. ಇದು ನನ್ನ ಸವಾಲಿದು. ಇದಕ್ಕೆ ನೀವು ಹುಚ್ಚುಚ್ಚಾರಾಗಿ ಏನಾದರೂ ನೀವು ಮಾತಾಡೋಕ್ಕೆ ಹೋದಿ, ನಿನ್ನ ಇತಿಹಾಸ ಎಲ್ಲ ಹುಚ್ಚಿಡ್ತೀನಿ. ಅದಕ್ಕೆ ನಿನಗಿದೊಂದು ಎಚ್ಚರಿಕೆ ಗಂಟೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ. ಇನ್ನು ಮ್ಯಾಗ ಹುಷಾರ್ಲಿಂದಿರು ನೀ ಇಟ್ಟೆ.